somebody like me. Come on down, follow my lead. I'm not too much. Grab on my waist and put that body on me. Come on down, follow my lead. My heart is fire. Let's take you in love with your body. ಲಲಿತ ಸಹಸ್ರನಾಮವು ದೈವಿಕ ತಾಯಿಯಾದ ಲಲಿತೆಯ ಆರಾಧನೆಗೆ ಪವಿತ್ರ ಗ್ರಂಥವಾಗಿದೆ. ಈಗ ಈ ಸಹಸ್ರನಾಮವನ್ನು ಹೇಳಲಿದ್ದಾರೆ 5ನೇ ತರಗತಿಯ ನಿನಾ. ಅಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಮಾಲಾ ಮಂತ್ರಸ್ಯ ವಶಿನ್ಯಾದಿ ವಾಗ್ದೇವತಾರ್ಷಯಃ ಅನುಷ್ಠುಪ್ ಚಂದ್ರ ಶ್ರೀ ವಾಗ್ಭವಕೂಟೇತಿ ಬೀಜಂ ಮಧ್ಯಕೂಟೇತಿ ಶಕ್ತಿಃ ಶಕ್ತಿಕೂಟೇತಿ. Of class 6, a traditional dance performance on ಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡು ಕಾಡುತ್ತಿರುವೆ ನಾನು. ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದುಡು ಹೊರಗೆ ನನ್ನ. ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದುಡು ಹೊರಗೆ ನನ್ನ. ಓಟ ಕಲಿವೆ ಒಳನೋಟ ಕಲಿವೆ ಓಟ
ಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಇದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. Being with friends at the table, doing shots, drinking fast, and then we talk slow. I'm always start up a conversation with just me, I give it a chance. Now take my hands, take my shoulder. Your love was handmade for somebody like me. Come on now, follow my lead. I may be crazy, don't mind. More like a magnet. My heart is ಸಹಸ್ರನಾಮ ಸ್ತೋತ್ರಮಾಲಾ ಮಂತ್ರಸ್ಯ ವಶಿನಿಯಾಗಿ ವಾಗ್ದೇವತಾ ಋಷಯಃ ಅನುಷ್ಠ ಹಾಡಿನ ರೂಪದಲ್ಲಿ ಜೋ ಮಂಜೊಟ್ಟಿ ಬೊಲ್ಲ ಮಂಜೋಟುಲ್ಲಾರೆ ಮಾವಂದ ಬೊಲ್ಲೆ ಕಟ್ಟೆಂಗೇರಿ ಕಮಳಾಗೆ ಮಂದೆ ಕಮಳಾಗ ದಿನಮಾನ ಕಂಡೆ ಮಂದೆ ಏರುಗ ಬಪ್ಪೋ ಕಮಳಾಗ ದಿನಮಾನ ಕಂಡೆ ಬಪ್ಪೋ ಬೊಲ್ಲಾನ ಕಮಳಾಗ USA, Washington DC, United Kingdom, London, India, New Delhi, Nepal, Kathmandu, Bhutan, Thimphu, Afghanistan, Kabul, Bangladesh, Dhaka, Egypt, Cairo,
கடு கவினா சாலடு ஜர கண்டி ஜர கஞ்சி தாவரப்பு ஆண்டு தாவர பூட்டு மூஜி அசடு ಮೂಜಿ. ಅಪ್ಪು, ಬೇಗ ಎದ್ದೇಳಿ, ಶಾಲೆಗೆ ತಡವಾಗ್ತುಂಟು. ಅಜ್ಜಿ, ಸ್ವಲ್ಪ ಹೊತ್ತು ಪ್ಲೀಸ್. ಬೇಗ ಎದ್ದೇಳಿ, ಶಾಲೆಗೆ ತಡವಾಗ್ತುಂಟು. ಅಜ್ಜಿ, ನೋಡಜ್ಜಿ, ಮೊಬೈಲ್ ಕೊಡುವುದೇ ಇಲ್ಲ. ಯಾವಾಗಲೂ ಅವಳಿಗೆ ಮೊಬೈಲ್. ನಮ್ಮ ಕಾಲದಲ್ಲಿ ನಮಗೆ ಮೊಬೈಲ್ ಇರಲಿಲ್ಲ. ನಾವು ಬೆಳಿಗ್ಗೆ ಬೇಗ ಎದ್ದೇಳಿ ರೇಡಿಯೋವನ್ನು ಕೇಳುತ್ತಿದ್ವಿ. ಬನ್ನಿ ಮಕ್ಕಳೇ, ಶಾಲೆಗೆ ಹೋಗೋಣ. ಏನಂದ್ರೆ ನನಗೆ ಜಾಬ್ ಕನ್ಫರ್ಮ್ ಆಯಿತು. ನಾಳೆನೇ ಜಾಯ್ನ್ ಆಗ್ತಿದ್ದೇನೆ. ಓ, ಕಾಂಗ್ರ್ಯಾಚುಲೇಷನ್ ಭವ್ಯ, ಇದು ಒಳ್ಳೆ ವಿಷಯ. ಆದರೆ ಅಪ್ಪ ಅಮ್ಮನನ್ನು ಯಾರು ನೋಡಿಕೊಳ್ಳುವುದು? ಅದೇ ರೀ, ನನ್ನ ಫ್ರೆಂಡ್ ಒಂದು ಓಲ್ಡ್ ಏಜ್ ಹೋಮಗೆ ಹೇಳಿದ್ಲು. ಅಲ್ಲಿ ವಯಸ್ಸಾದವರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಅಲ್ಲಿ ಕಳಿಸಿದ್ರೆ ಹೇಗೆ? ಬೇಡ ಬೇಡ, ಅವರು ಮನೆಯಲ್ಲೇ ಇರಲಿ. ಈ ವಯಸ್ಸಿನಲ್ಲಿ ದೂರ ಕಲಿಸುವುದು ಚೆನ್ನಾಗಿರಲ್ಲ. ಹಾಗಲ್ಲ ರೀ, ನಾವಂತೂ ಬೆಳಿಗ್ಗೆಯಿಂದ ಸಂಜೆ ತನಕ ಮನೆಯಲ್ಲಿರೋದಿಲ್ಲ. ಅವರಿಗೂ ಮೆಡಿಸಿನ್ ತಗೊಳ್ಳೋಕ್ಕೂ ಗೊತ್ತಾಗಲ್ಲ. ಅಲ್ಲಾದ್ರೆ ಹಾಗಲ್ಲ, ಅಲ್ಲಿ ಎಲ್ಲದಕ್ಕೂ ಜನ ಇರ್ತಾರೆ. ಮತ್ತೆ ಅವರ ವಯಸ್ಸಿನವರ ಜೊತೆ ತುಂಬಾ ಖುಷಿಯಾಗಿರುತ್ತಾರೆ. ಆಯಿತು, ಹಾಗಾದರೆ ನೀನು ಹೇಳಿದಾಗಲೇ ಆಗಲಿ. ಆದರೆ ಈ ವಿಷಯವನ್ನು ಅವರ ಹತ್ರ ಹೇಗೆ ಹೇಳೋದು? ಅಪ್ಪ ಅಮ್ಮ, ನಿಮ್ಮ ಹತ್ತಿರ ಸ್ವಲ್ಪ ಮಾತಾಡಕ್ಕಿತ್ತು. ಎಂತ ಆಯಿತು? ಹೌದಮ್ಮ, ನಿಮಗೂ ಗೊತ್ತಲ್ಲ, ನನಗೆ ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ನನ್ನ ಸ್ಯಾಲರಿಯಲ್ಲಿ ಮನೆ ಸಂಭಾಳಿಸಲಿಕ್ಕೆ ಕಷ್ಟ ಆಗ್ತಾ ಇದೆ. ನಾಳೆಯಿಂದ ಭವ್ಯ ಕೆಲಸಕ್ಕೆ ಹೋಗ್ತಾನೆ. ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ನಮಗೂ ನಿಮಗೂ ಟೈಮ್ ಕೊಡೋಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಾನು ಮತ್ತು ಅವರು ಸೇರಿ ನಿರ್ಧಾರಕ್ಕೆ ಬಂದೆವು. ಏನು ಹೇಳುತ್ತಿದ್ದೀಯ ಮಗ? ನಾವಿಲ್ಲಿ ಬೇಡವಾದ್ವಾ? ನಮ್ಮಿಂದ ಏನು ತಪ್ಪಾಯಿತು? ಆಗಲ್ಲಪ್ಪ, ಇದು ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಿರೋದು. ನಾವು ಏನಾದರೂ ಮಾಡಿ ತಿನ್ನಿ ಇಲ್ಲೇ ಇರುತ್ತೇವೆ. ನಮಗೆ ಮಕ್ಕಳಿಂದ ದೂರ ಮಾಡಬೇಡ. ಆಗಲ್ಲಮ್ಮ, ಇಲ್ಲೇ ಹತ್ತಿರ ಒಂದು ಆಶ್ರಮಕ್ಕೆ ಸ್ವಲ್ಪ ದಿವಸ ಮಾತ್ರ. ಹೌದು ಮಗ, ನಾವು ಇಲ್ಲೇ ಇರ್ತೇವೆ. ನಮಗಿನ್ನೇನಾಗಬೇಕು? ನಾವೇ ಇಲ್ಲಿ ಆರಾಮಾಗಿ ಇದ್ದೇವಲ್ಲ. ಆಗಲ್ಲಪ್ಪ, ಇದು ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಿರೋದು. ನಮಸ್ಕಾರ, ನಾನು ಸುಮತಿ, ಪ್ರೇಮಾಲಯ ಆಶ್ರಮದ ಹಿರಿಯ ಸದಸ್ಯೆ. ಒಂದು ನಿಮಿಷ, ನಮ್ಮ ಆಶ್ರಮದ ಎಲ್ಲ ಸದಸ್ಯರನ್ನು ನಿಮಗೆ ಪರಿಚಯ ಮಾಡಿಸ್ತೇನೆ. ಪ್ರೇಮಾಲಯದ ಎಲ್ಲ ಪ್ರೇಮಪುತ್ರರು ಬನ್ನಿ ಇಲ್ಲಿ ಒಂದು ಸಲ. ನಮ್ಮ ಮನೆಗೆ ಹೊಸ ಸದಸ್ಯರು ಬಂದಿದ್ದಾರೆ, ಬೇಗ ಬನ್ನಿ. ಇಷ್ಟೇ ಅಲ್ಲ, ಇನ್ನು ತುಂಬಾ ಜನ ಸದಸ್ಯರಿದ್ದಾರೆ. ಏನ್ ಶಾರದಮ್ಮ, ಮಗ ಕಾಲ್ಗೆ ಸಿಕ್ಕಿದ್ನಾ? ಪಾಪ, ನನ್ನ ಮಗನಿಗೆ ತುಂಬ ಕೆಲಸ ಇರಬೇಕು. ಬ್ಯುಸಿ ಇದ್ದಾನೆ ಅನಿಸುತ್ತೆ. ಫೋನ್ ತೆಗಿತಾ ಇಲ್ಲ. ಅವನು ಬ್ಯುಸಿ ಇದ್ದಕ್ಕಲ್ವಾ ನಿಮ್ಮನ್ನ ಇಲ್ಲಿಗೆ ಸೇರಿಸಿರೋದು? ನೋಡಿ ಸುಮತಿ ಅಕ್ಕ, ನೀವು ನನ್ನ ಮಗನ ಬಗ್ಗೆ ಹಾಗಲ್ಲ ಹೇಳ್ಬಾರ್ದು. ಅವನಿಗೆ ಅಮ್ಮ ಅಂದರೆ ತುಂಬ ಇಷ್ಟ. ಈ ಪರಿಸ್ಥಿತಿಗೆ ಕಟ್ಟು ಬಿದ್ದು ನನ್ನನ್ನು ಇಲ್ಲಿ ಬಿಟ್ಟು ಹೋಗಿದ್ದಾನೆ. ನೋಡ್ತಾ ಇರಿ, ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಹಾಂ, ಏನು ಹೇಳಿ ನಿಮಗೆ? ಬೈದವೇ ಈಗ ಹೋದ್ರಲ್ವಾ ಅವರು, ಶಾರದಮ್ಮ ಅಂತ. ಮಗನ ಕಾಲ್ಗೆ ತುಂಬ ವರ್ಷದಿಂದ ಕಾಯ್ತಾ ಇದ್ದಾರೆ. ಆದರೆ ಏನು ಮಾಡೋದು, ಮಗ ನಾಟ್ ರೀಚೇಬಲ್. ಅಂದ ಹಾಗೆ ನಿಮ್ಮ ಹೆಸರೇನು? ನನ್ನ ಹೆಸರು ರಾಮಣ್ಣ. ನಾನು ರಿಟೈರ್ಡ್ ಟೀಚರ್. ಸಮಾಜದಲ್ಲಿ ಎಲ್ಲರಿಗೂ ಬುದ್ಧಿ ಹೇಳಿ ತಿದ್ದಿದ ನನಗೆ ನನ್ನ ಮಗನು ಮಕ್ಕಳನ್ನು ಶಾಲೆಗೆ ಸೇರಿಸಿದಂತೆಯೇ ನನ್ನನ್ನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಬಂದ. ರಾಮಣ್ಣ, ನೀವು ಇಷ್ಟಕ್ಕೆಲ್ಲ ನೊಂದ್ಕೊಂಡ್ರೆ ಹೇಗೆ? ಇಲ್ಲಿ ಇರುವವರೆಲ್ಲ ನಿಮ್ಮ ವಯಸ್ಸಿನವರೇ. ಅಂದ ಹಾಗೆ ಇಲ್ಲಿ ಇರುವವರೆಲ್ಲ ಸಮಾನ ಮನಸ್ಥರೇ. ಸವಾಲ ಮನಸ್ಥರು ಅಲ್ಲ, ಸಮಾಜ ತೊಂದರೆಯನ್ನು ಅನುಭವಿಸುತ್ತಿರುವವರು. ಅಂದ ಹಾಗೆ ಸುಮತಿ ಅಕ್ಕ, ನೀವಿಲ್ಲಿರುವ ಕಾರಣ? ನನ್ನ ಕಥೆಯೇ ಬೇರೆ.
ಮಕ್ಕಳಿಲ್ಲ, 2 ಹೆಣ್ಣು ಮಕ್ಕಳೇ. ಪ್ರೀತಿಯಿಂದ ಬೆಳೆಸಿ ಒಳ್ಳೆಯ ಸಂಬಂಧ ನೋಡಿ ಮದುವೆ ಮಾಡಿಸಿದೆ. ಆದರೆ ನನ್ನವರು ತೀರಿಕೊಂಡ ಮೇಲೆ ಪರಿಸ್ಥಿತಿಯೇ ಬದಲಾಯಿತು. ಕೊನೆಗೆ ಒಂದು ನಿರ್ಧಾರ ಮಾಡಿದೆ, ಈ ಪ್ರೇಮಾಲಯ ಸೇರಿದೆ. ಅಂದ ಹಾಗೆ ರಾಮಣ್ಣ, ಒಂದು ಥ್ರಿಲ್ಲಿಂಗ್ ವಿಷಯ ಹೇಳ್ತೀನಿ. ಇಲ್ಲಿರುವ ಒಂದು ವ್ಯಕ್ತಿಯು ಬಡ ಕುಟುಂಬದಿಂದ ಬಂದವರಲ್ಲ, ಎಲ್ಲರೂ ಶ್ರೀಮಂತ ಕುಟುಂಬದವರೇ. ಮಕ್ಕಳು ದೊಡ್ಡ ದೊಡ್ಡ ಕೆಲಸದಲ್ಲಿರುವ ಡಾಕ್ಟರ್, ಇಂಜಿನಿಯರ್, ಬಿಸ್ನೆಸ್ ಮಾಡುವವರ ತಂದೆ ತಾಯಿಗಳೇ. ಅದು ಸರಿ ಸುಮತಿ ಅಕ್ಕ, ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬಾರದು, ಮಕ್ಕಳನ್ನೇ ದೇಶದ ಆಸ್ತಿಯಂತೆ ಮಾಡಿಕೊಳ್ಳಬೇಕು. ಅಕ್ಕ, ಇವತ್ತು ಅಜ್ಜ ಅಜ್ಜಿ ಬರಲಿ. ಹೌದು, ಇವತ್ತೇ ಬರ್ತಾರಂತ ಹೇಳಿದ್ರು. ಮಕ್ಕಳೇ, ಯಾರನ್ನ ಹುಡುಕ್ತಿದ್ದೀರಾ? ಇವತ್ತು ಅಜ್ಜ ಅಜ್ಜಿ ಬರ್ತಾರಂತ ಹೇಳಿದ್ರು, ಕಾಣ್ತಾನೇ ಇಲ್ಲ. ನಾವು ಸ್ಕೂಲ್ನಿಂದ ಎಷ್ಟು ಬೇಗ ಬಂದ್ವಿ ಅಂತ ಗೊತ್ತಾ? ಆದ್ರೆ ಇಲ್ಲಿ ನೋಡಿದ್ರೆ ಹೌದು, ಅಜ್ಜ ಅಜ್ಜಿ ಇರ್ತಿದ್ರೆ ಸಂಜೆ ಬರ್ಬೇಕಾದ್ರೆ ತಿಂಡಿ ಕೊಡುತ್ತಿದ್ರು, ನಮ್ಮ ಜೊತೆ ಆಟ ಆಡ್ತಿದ್ರು, ಕತೆ ಹೇಳ್ತಿದ್ರು. ನೀವೊಂದು ಎಷ್ಟೊತ್ತು ನೋಡಿದ್ರು ಕೆಲ್ಸ ಕೆಲ್ಸ ಅಂತ ಬಿಸಿ ಇರ್ತೀರಾ. ಹೌದು ಮಕ್ಕಳೇ, ಈಗಿನ ಕಾಲದಲ್ಲಿ ಜೀವನ ನಡೆಸುವುದು ತುಂಬ ಕಷ್ಟ. ಇಬ್ಬರು ಕೆಲಸ ಮಾಡುವುದು ಸಾಮಾನ್ಯ. ಹಾಗಂತ ಅಜ್ಜ ಅಜ್ಜಿಯನ್ನು ವೃದ್ಧಾಶ್ರಮಕ್ಕೆ ಕಳಿಸಬೇಕಾ? ಮಕ್ಕಳೇ, ನೀವು ಅದರ ಬಗ್ಗೆ ಯೋಚನೆ ಮಾಡುವುದು ಬೇಡ. ಅವರು ಅಲ್ಲಿ ತುಂಬ ಖುಷಿಯಿಂದ ಇರುತ್ತಾರೆ, ಅವರಿಗೆ ಫ್ರೆಂಡ್ಸ್ ಇದ್ದಾರೆ, ಅಲ್ಲಿ ಅವರನ್ನು ನೋಡಲು ತುಂಬ ಜನರಿದ್ದಾರೆ. ನೀವು ಅದರ ಬಗ್ಗೆ ಯೋಚನೆ ಮಾಡುವುದು ಬೇಡ. ನೀವು ಓದಿನ ಕಡೆ ಗಮನ ಇಡಿ. ನಾವು ಓದಿ ಏನಾಗಬೇಕು? ಮಕ್ಕಳೇ, ನೀವು ಓದಿ ದೊಡ್ಡ ಕೆಲಸಕ್ಕೆ ಹೋಗಬೇಕು. ನಾವಿಬ್ರು ಚೆನ್ನಾಗಿ ಓದಿ ಕೆಲಸ ತಗೊಂಡು ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸಬೇಕಾ? ನೀವು ಈಗ ಹೋಗಿ. ಹೌದು ರೀ, ಮಕ್ಕಳು ಅಜ್ಜ ಅಜ್ಜಿನ ತುಂಬಾ ಹಚ್ಕೊಂಡಿದ್ದಾರೆ. ನಾವು ತಗೊಂಡ ನಿರ್ಧಾರದ ಉದ್ದೇಶವನ್ನೇ ಅವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಭವ್ಯ, ನಾವು ತುಂಬ ತಪ್ಪು ನಿರ್ಧಾರ ತಗೊಂಡ್ವಿ. ಈಗ ನಾವು ಅವರನ್ನು ಕರ್ಕೊಂಡು ಬರೋಣ. ಸರಿ, ಬನ್ನಿ ಹೋಗಿ. ಅಪ್ಪ ಅಮ್ಮ ಬನ್ನಿ, ಮನೆಗೆ ಹೋಗೋಣ. ಜೇನುಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಆದರೆ ಈಗ ಅವರಿಗೆ ಪ್ರಾಯ ಆದಂತೆ, ವಯಸ್ಸು ಮುಗಿದಂತೆ ಅವರು ಹೆಜ್ಜೆ ಇಡಲು ಕಷ್ಟಪಡುತ್ತಿರುವಾಗ ಅವರಿಗೆ ಬೇಕಾಗಿರುವುದು ಹಣವಲ್ಲ, ಈ ಪ್ರೇಮಾಲಯವೂ ಅಲ್ಲ. ಅವರಿಗೆ ಬೇಕಾಗಿರುವುದು ನಿಮ್ಮ ಸಾಂಗತ್ಯ, ನಿಮ್ಮ ಪ್ರೀತಿಯ ತೋಳುಗಳು, ನಿಮ್ಮ ಪ್ರೀತಿಯ ತೋಳುಗಳು.
ಥ್ಯಾಂಕ್ ಯು. ಇದು ನಿಮಗೆಲ್ಲ ಗೊತ್ತಿರುವ ಹಾಗೆ ಗುಂಡ ಅಥವಾ ಕಡುಬು ಮಾಡುವ ಎಳೆ. ಇದನ್ನು ಹಲಸಿನ ಎಳೆಯಿಂದ ತಯಾರು ಮಾಡುತ್ತಾರೆ. ಎಳೆಯನ್ನು ಲೋಟೆಗಾರವಾಗಿ ಮಾಡಲು ಕಡ್ಡಿಗಳನ್ನು ತಯಾರಿಸುತ್ತಾರೆ. ಈ ತಿಂಡಿಯನ್ನು ಹಬ್ಬ ಹರಿದಿನಗಳಲ್ಲಿ ತಯಾರಿಸುತ್ತಾರೆ. I designed my nails by using various color and dye in artistic way. I form of self Painting the hands and making rangoli, which is a traditional art. From that, Class 8. My talent is clay modeling. I have prepared a flower work by using bowl. is considered as an aspect of personal grooming and fashion. The oldest known as depiction of hair Flute by Tani of Class 8. ಕೇರಿ ಬಂದರೀಗ ಕರಿಯ ಕಂಬಳಿ ಗದ್ಗೆ ನೋಡಿ ತಂದು ಕೊಡುವೆ ಗಂಧದಿಯವ माँ पाली नहीं जाती, माँ की दुआ कभी खाली नहीं जाती, माँ की बात कभी टाली नहीं जाती। अपने सब बच्चे पाल लेती है बर्तन धोकर और बच्चों से एक माँ पाली नहीं जाती। With this thought, Dance Alley presents a skit on old age homes. नमस्ते जी, मुझे शर्मा कहते हैं। मेरा नाम शारदा है। मैं तुम्हारी
कुछ दिनों के लिए ही आई हूँ। वो क्या है ना, बेटा घर की शिफ्टिंग में लगा है, तो मेरी देखभाल के लिए कोई नहीं था। अच्छा, तो क्या करता है आपका बेटा? बहुत बड़ी कंपनी में काम करता है जी। अरे फोन लगाकर पूछ तो लूं कि वो घर पहुंचा कि नहीं। हेलो बेटा। माँ मैं अभी मीटिंग में हूँ, बाद में बात करता हूँ, ठीक है? अरे बेटा बस इतना पूछना था कि तूने खाना खाया कि नहीं। मैं कहा ना अभी मीटिंग में हूँ, बाद में बात करता हूँ। झूठा जगरन बसरा साचा दर्द मेरा, मृग तृष्णा सा मोह पिया तेरा। वो क्या है ना, सर्दी आने वाली है तो मैं अपने बेटे के लिए स्वेटर बना रही हूँ। वो जब मुझे लेने आएगा तो कितना खुश होगा ना ये स्वेटर देखकर। क्या शारदा जी बेकार के सपने देख रही हैं? मैं कह रही हूँ ना, मेरा बेटा ऐसा नहीं है। माँ कहा ना मीटिंग में हूँ, अभी बाद में बात करता हूँ। माँ भी क्लाइंट के साथ बैठा हूँ, बाद में बात करता हूँ। माँ मैं अभी ड्राइव कर रहा हूँ, बाद में बात करता हूँ। बस इन दिनों थोड़ा बिजी चल रहा हूँ। माँ बस 1 हफ्ते की बात है, फिर आता हूँ। माँ मैं अभी दोस्तों के साथ हूँ, इन दिनों थोड़ा बिजी चल रहा हूँ। माँ भी क्लाइंट के साथ बैठा हूँ। मैं कहा ना अभी मीटिंग में हूँ, बाद में बात करता हूँ, बाद में बात करता हूँ, बाद में बात करता हूँ। जल्दी आऊँगा, बाद में बात करता हूँ, फिर आता हूँ। अरे रहने दीजिए शारदा जी, नहीं उठाएगा आपका बेटा फोन। बेटा तू मुझे आज ही यहाँ से ले जा। माँ मैं वो कह रहा था कि वो काम का प्रेशर बहुत ज़्यादा है, तो मैं कह रहा था कि आप कुछ दिन और वहाँ पे मैनेज कर लो। एक पल में अपनी जिंदगी क्या से क्या हो गई, तेरे मेरे रिश्ते को जान किसकी नजर लग गई। तेरा मासूम चेहरा याद आएगा हर पल मुझे, तू चला जाएगा तो कौन। जरा मेरे बेटे को फोन मिलाइए। शारदा जी वो फोन नहीं उठा रहा है। एक काम करिए, मेरे बेटे की फोटो ही दे दीजिए। शारदा जी, शारदा जी, शारदा जी, शारदा जी, शारदा जी। ये पहली बार नहीं हुआ है मेरे साथ। शारदा जी पहली नहीं थी जिन्होंने मेरे सामने अपना दम तोड़ा। ना जाने क्यों इतनी उम्मीदें पाल रखी थी उन्होंने। उम्मीदों से सिर्फ दर्द मिलता है। छी, ना जाने क्यों छोड़ जाते हैं बच्चे हमें दिल मरने के लिए। अरे कोई है, जाओ और शारदा जी के बेटे को लेकर आओ और कह दो कि 1 हफ्ता हो गया हो तो आ जाए और ले जाए अपना सामान और उन्हें भी।
नहीं भाई साहब, मैं यहाँ ज़्यादा दिन के लिए नहीं आया हूँ। मैं तो यहाँ बस 7-1 दिन के लिए आया हूँ। मैं बस 7-1 दिन के लिए यहाँ रहने आई हूँ। उसके बाद मेरा बेटा आएगा और मुझे ले जाएगा। वो क्या है ना, बेटा घर की शिफ्टिंग करने में लगा है। तो मेरी देखभाल करने के लिए कोई नहीं था। नींद अपनी भुला के सुलाया हमको, आंसू अपने गिरा के हंसाया हमको। दर्द कभी ना देना उन हस्तियों को, ऊपर वाले ने माँ बाप बनाया जिनको।
and I need them. for your kind support and cooperation. Thank you, one and all. From class 5th. I would like to welcome Pratusha from class 5th to perform the beauty of classical dance.
ಇಳೆಯತ್ತ ಹರ್ಷ ವರ್ಷ ಸುರಿಸುತ್ತ ಬಾಬಾ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ತಡೆಯುನ್ನೆಗೆ ಕಿಟಕಿಯಿದೆ
ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ್ ಗೆಜ್ಜೆ ಜಾನಪದ ಪದ ಕೇಳಣ್ಣ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಗಲ್ಲು ಗಲ್ಲೆನುತ್ತಾವ್ ದೋಸ್ತಿ ಗಲ್ಲು ಗಲ್ಲೆನುತ್ತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಗಲ್ಲು ಗಲ್ಲೆನುತ್ತಾವ್ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ್ ಗೆಜ್ಜೆ ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಗಿಲ್ಲ ಎರಡು ಕಣ್ಣು ಗಂಡು ಹೈಕಳು ಬೆಪ್ಪಾಗವ್ರೆ ಬೆರಗು ಕಣ್ಣಲ್ಲಿ ನೋಡ್ತಾವ್ರೆ ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಾಳು ರೊಟ್ಟಿ ಊಟ ಉಣ್ಣಾಗಿಲ್ಲ ಹಬ್ಬದೂಟ ತಳ್ಳಾಗಿಲ್ಲ ನೆಂಟ ಜಗಳ ಮಾಡಂಗಿಲ್ಲ ನಮ್ಮ ಊರಲ್ಲಿ ಗಲ್ಲು ಗಲ್ಲೆನುತ್ತಾವ್ ದೋಸ್ತಿ ಗಲ್ಲು ಗಲ್ಲೆನುತ್ತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಗಲ್ಲು ಗಲ್ಲೆನುತ್ತಾವ್ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನುತ್ತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನುತ್ತಾವ್ ಗೆಜ್ಜೆ मुझको रंग दे धीमे धीमे रंग दे मुझको रंग दे संगे संगे रंग दे मुझको रंग दे रंग देना रंग देना रंग तू होगी 1 2 2 ओ कुड़िए 1 2 2 ओ हो गई मुंडे दी पतंगा वर्गी तू एवें उड़दी ओ हो गई मुंडे दी हिला ते चलदी टुक टुक तू करदी मेकअप तू करदी अंग्रेजी पढ़दी किट पिट तू करदी जिम्मे कोई नहीं सादी विक्टोरिया तू कंटी बिग बैन दी पूरा लंदन ठुमकदा ओ जदों नचे पैन दी पूरा लंदन ठुमकदा तू कंटी बिग बैन दी पूरा लंदन ठुमकदा Sophia and her dreams. Sophia had always dreamed of becoming a successful writer. She loved reading and writing. ओम निधनपतये नमः निधनपतान्तिकाय नमः ऊर्ध्वाय नमः ऊर्ध्वलिङ्गाय नमः हिरण्याय नमः हिरण्यलिङ्गाय नमः दिव्याय नमः दिव्यलिङ्गाय नमः भवाय नमः औजुबिल्लाहि मिनश्शैतानिर्रजीम बिस्मिल्लाहिर्रहमानिर्रहीम अल्हम्दुलिल्लाहि रब्बिल आलमीन रहमानिर्रहीम मालिकि यौमिद्दीन इय्याका नअबुदु व इय्याका नस्तईन इहदिनास सिरातल मुस्तकीम सिरातल लज़ीना अनअमता अलैहिम आमच्या बाप्पा सर्गींच्या तुझे नाव पळी जाण शहरात चमकेल तुझी कशी स्वर्गात जाता तशी संसारात जा आमचा दीस पडतो ग्रासा जमका दी आणि आमच्या सुखरेला बक्षिता तशी आमची पथका बघून नेमका ताले पडली नाका पुन्हा आमका निवारा मिळेल
the people. It's about coming together despite various culture, languages, and beliefs, instead of dividing it further.
ಕಂಡ 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 ಪರಶಿವನ ಕಂಡ 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 ಪರಶಿವನ ಓ ಕಲ್ಲು ಮುಳ್ಳು ಹಾದಿಯಾಗಿ ಜ್ವಾಪ್ನ ಇದ್ದು ಸಿಕ್ಕೊಂಬಿಟ್ರೆ ಯಾರಾದ್ರೂ ಇನ್ನೊಂದು ಹೆಜ್ಜೆ ಊರಂಗಿಲ್ಲ ನಂಗಾಗ ಜ್ವಾರಣ್ಯನ ಕೈಯಾಗ ಹಿಡಿದು ಕಾತಂಗ್ ಬಂದು ಕಾಪಾಡೋನೆ ಕಂಡ 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 ಪರಶಿವನ ಕಂಡ 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 ಪರಶಿವನ ಸಣ್ಣ ಸಣ್ಣ ಚೀಲ ಸಂಗಡ ಇದ್ದಾನೆ ಯಕ್ಕಣ ಚಮಡಿ ಹರಿದು ದಮಡಿಗಿಸ್ಕೊಂಡವನೆ ಕೋಟಿ ಕೋಟಿ ಸೊನ್ನೆ ಬಂಗೆ ಕಟ್ಟಿದ್ದವನೆ ಓ ಕಟ್ಲೆ ಕಟ್ಲೆ ಜೀವನ ಪೂರ್ತಿ ಕತ್ಲಾಗೆ ಆಕಾಶಾನೆ ಕರ್ಚಿ ತಲ್ಮ್ಯಾಗ ಬಿದ್ದಂಗೆ ಮುದ್ದೆ ಹೋಯ್ತೋ ಚೀನ ಇನ್ನು ಬಾರ್ಸೋದ್ಯಾಕೆ ಕತ್ಲಾಗಿರ್ಗೋ ಕರ್ಚಿ ನಂಗೆ ಕಾತಂಗ್ ಬಂದು ಕಾಯೋಣವನೆ ಜ್ವಾರಣ್ಯನ ಕೈಯಾಗಿದ್ದು ಮಾರವೇಶ ಬಂದವನವನೆ ಕಟ್ಟಿಗೆ ಬಂದು ಕಾಪಾಡೋನು ಏಳು ಮಲೆ ಮಾತಪ್ಪನೆ ಕಂಡ 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 ಪರಶಿವನ ಕಂಡ 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 ಪರಶಿವನ जब से मिला तेरा साया पाया मुझे हर बार तू भाया लाया सपने हजार घुमाया ऐसे ऐसे हाँ ऐसे 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 जैसे हालो लो तू आलो तू के नाम के टाम This
Soda
ಫೋಟೋ ತೆಗಿಲಿಕ್ಕೆ. Wait. Keep. Wait, you don't go. मेहंदी, then painting. Here flower bouquet. Flower bucket. It's another. Hairstyle, one more. Hairstyle. It's another one. Both make. Hairstyle, that. Ina and Diksha from class 7 are ready to perform their talent of dance. Let's start the program. No. Why? What happened? Before starting any program, first we should pray to God and then we should start the program. Okay then. So here comes Joshua of class 9 with his piano to lead a prayer. On stage. 16 threes are 48. 16 was a 16 was a 16. 16 to the 32. 16 is a 48. 16 4 is 64. 16 5 is 80. 16 6 are 96. 16 7 the 1. BC. When did Alexander Great invade India? 326 BC. Which country produces the most tea? India. Which is the largest country? Russia. Which is the smallest country? Vatican City. Which is the largest state in India? Rajasthan. When the sun moon and earth come in a line, what do we call it? A solar eclipse. How many phases does the moon have? 8. How many planets are there in the
cream, we all cream for ice cream. Ice cream, use cream, we all cream for ice cream. Ice cream, use cream, we all cream for ice cream. Ice cream, use cream, we all cream for ice cream. Ice cream, use cream, we all cream for ice cream. Ice cream, use cream, we all cream for ice cream. Ice cream, use cream, we all and so she could not go to school. Even today, she does not know how to read or write. When she grew up, she married Chikkaya, who was a cowherd. She herself began to work as a laborer. Soon after their marriage, Timmaka learned that she would not be able to have a child. She was very unhappy. However, with no children around, she had a lot of free time. So she decided to do something to keep herself busy. She decided to grow something. Timmaka began to plant trees along the road connecting her village with a neighboring village. She had only one aim, to create life. She and her husband together planted 10 saplings in the first year. Next year, they planted 15 saplings and 20 in the third year. They continued planting more and more saplings year after year. They also began spending a lot of time looking after the saplings, just the way parents would look after their children. Chikkaya carried water in large pots for a distance of 4 kilometers to water the saplings. Timmaka carried one pile of water on her wrist and another on her head for the same distance. They planted the saplings mainly when the rain started and watered each new sapling twice a week for 1 full year. By the end of the year, the plants would take roots. At times, when 1 or 2 died, Chikkaya made sure that they planted fresh ones in their place. The two of them together have planted 284 trees already. One day, Timmaka was shocked to learn that some of the villagers were planning to cut a few of her trees. With the help of the local police, she stopped them from cutting the trees. This made news. Many people read about Timmaka's efforts to grow plants. Her love for plants earned her many awards. Her hut looks like a gallery. The walls of hut displays National Citizen Award of 1995, Indira Priyadarshini Vikshamitra Award of 1997, Veera Chakra Prasasti Award of 1997, a certificate of honor from the Women and Child Welfare Department of the Government of Karnataka, and a certificate of appreciation from the Indian Institute of Food Science and Technology, Bangalore. Timmaka has spent a major part of her life looking after trees and plants. It is sad that she has none to look after her in her old age. Thank you. And so I have many religions, Hinduism being the most widely practiced, followed by Islam. Mimicry of all other birds. Yes, mimicry is a talent that makes other people laugh by doing funny sounds. So let's welcome Kaushik on the stage. Drop it.
you. That speaks about Indian tradition and culture. India is a famous country. All over the world follows tradition.
स्टेप सीखे नॉन स्टॉप हल्ला मचेगा ओए नाचो सारे अपनी फेमस है रात वाली यारियां जाने सारा बेतलपुर मां सुन ले चोरियां झूमे नगरियां जब जब ये घूमे हमारी यार तारी कमरिया हमारी यार तारी कमरिया बेतलपुर मां सुन ले चोरियां झूमे नगरियां जब जब ये घूमे हमारी यार तारी कमरिया हमारी यार तारी कमरिया so much. ढोल बजे नॉन स्टॉप हल्ला मचेगा ओए नाचो सारे पप्पी बनी पे आजा नया स्टेप सीखे नॉन स्टॉप हल्ला मचेगा ओए नाचो सारे अपनी फेमस है रात वाली यारियां जाने सारा बेतलपुर मां सुन ले चोरियां झूमे नगरियां जब जब ये घूमे हमारी यार तारी कमरिया हमारी यार तारी कमरिया बेतलपुर मां सुन ले चोरियां झूमे नगरियां जब जब ये घूमे हमारी यार तारी कमरिया हमारी यार तारी कमरिया so much. ढोल बजे नॉन स्टॉप हल्ला मचेगा ओए नाचो सारे पप्पी बनी पे आजा नया स्टेप सीखे नॉन स्टॉप हल्ला मचेगा ओए नाचो सारे अपनी फेमस है रात वाली यारियां जाने सारा बेतलपुर मां सुन ले चोरियां झूमे नगरियां जब जब ये घूमे हमारी यार तारी कमरिया हमारी यार तारी कमरिया बेतलपुर मां सुन ले चोरियां झूमे नगरियां जब जब ये घूमे हमारी यार तारी कमरिया हमारी यार तारी कमरिया so much.
एकदम ढोल बजे नॉन स्टॉप हल्ला मचेगा ओए नाचो सारे पप्पी पुड़ी पे आज नया स्टेप सीखे नॉन स्टॉप हल्ला मचेगा ओए नाचो सारे अपनी फेमस है रात वाली यारियां जाना सारा जाना बेताल कुरमा सुन ले चोरिया झूमे नगरिया जब जब घूमे मरिया तारी कमरिया तारी कमरिया बेताल कुरमा सुन ले चोरिया झूमे नगरिया जब जब घूमे मरिया तारी कमरिया तारी कमरिया ಸಮೃದ್ಧಿ ತುಂಬಿತು. ಊರಿನ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳನ್ನು ತಳಿಯು ತೋರಣಗಳಿಂದ ಶೃಂಗಾರ ಮಾಡಿದರು. ಮನೆಗಳ ಮಧ್ಯೆ ಬಣ್ಣ ಬಣ್ಣದ ರಂಗೋಲಿ ಹಾಕಿದರು. ಬಗೆ ಬಗೆಯ ವಿಶೇಷ ಅಡುಗೆ ಎಲ್ಲರ ಮನೆಗಳಲ್ಲಿ ತಯಾರಾಗುತ್ತಿತ್ತು. ಘಮ ಘಮ ಪರಿಮಳ ಎಲ್ಲೆಡೆ ಹರಡಿತು. ಊರಿನ ಸಂಭ್ರಮಕ್ಕೆ ನಾನೇ ಕಾರಣ. ಇದನ್ನು ನನ್ನ ಸ್ನೇಹಿತರಿಗೆ ಹೇಳಬೇಕು. ಗಾಡಿ, ಆಹಾರ, ಉಡುಪು, ಮನೆ, ಬನ್ನಿ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಮ್ಮ ಊರಿನಲ್ಲಿ ಎಲ್ಲೆಡೆ ನೋಡಿದರು ಕಟ್ಟಡಗಳ. ಇದಕ್ಕೆ ಕಾರಣ ಯಾರು ಗೊತ್ತೇ? ಅದು ನಾನೇ. ಹೇಗೆ ತೋರಣವಾಗುತ್ತೀಯ ಮಿತ್ರ? ಜೀವಿಗಳು ಒಂದು ಹೊತ್ತು ನೀರು ಕುಡಿಯದಿದ್ದರೆ ಬದುಕಲು ಸಾಧ್ಯವೇ ಇಲ್ಲ. ಸ್ನಾನ ಮಾಡಲು ನಾನು ಬೇಕು, ಬಟ್ಟೆ ಒಗೆಯಲು ನಾನು ಬೇಕು, ವಿದ್ಯುತ್ ಪಾಲಿಸಲು ನಾನು ಬೇಕು. ಬಗೆ ಬಗೆಯ ವಿಶೇಷ ಅಡುಗೆ ತಯಾರಿಸಲು ದವಸ ಧಾನ್ಯ ಬೆಳೆಯಲು ನಾನು ಇರಲೇಬೇಕು. ಎಲ್ಲ ಕಾರಣಗಳಿಂದ ನಾನೇ ಹೆಚ್ಚು. ಈಗ ನೀವು ಒಪ್ಪುವಿರಿ ತಾನೆ? ಒಪ್ಪುವುದಿಲ್ಲ ಗೆಳೆಯ. ಜೀವಿಗಳು ಒಂದು ಹೊತ್ತು ಆಹಾರ ಸೇವಿಸದಿದ್ದರೆ ಸುಸ್ತಾಗಿ ಬಿದ್ದು ಹೋಗುತ್ತವೆ. ಜೀವಿಗಳ ಬೆಳವಣಿಗೆಗೆ ಮಾಡಬೇಕು. ಅವುಗಳಿಗೆ ಶಕ್ತಿ ಬೇಕಾದರೆ, ರೋಗ ರುಜಿನಗಳಿಂದ ರಕ್ಷಣೆ ಪಡೆಯಬೇಕಾದರೆ ಪೌಷ್ಟಿಕ ಆಹಾರ ಬೇಕು. ನಾನಿಲ್ಲದಿದ್ದರೆ ಇಂದಿನ ಮಕ್ಕಳೇ ನಡೆಯುವುದಿಲ್ಲ ಗೊತ್ತಾ? ಸ್ನೇಹಿತರೆ, ಜೀವಿಗಳು ಕತ್ತಲಾಗುತ್ತಲೇ ತಮ್ಮ ವಾಸಸ್ಥಾನವಾದ ಮನೆ, ಗೂಡು, ಗುಹೆ, ಕೊಠರೆ ಮತ್ತು ಬಿಲಗಳಿಗೆ ಓಡೋಡಿ ಹೋಗುತ್ತವೆ. ನಾನು ಅವುಗಳಿಗೆ ಆಶ್ರಯ ನೀಡುತ್ತೇನೆ. ಮಳೆ, ಗಾಳಿ, ಕಳ್ಳರು, ಶತ್ರುಗಳಿಂದ ರಕ್ಷಣೆ ಮಾಡುತ್ತೇನೆ. ಅವುಗಳ ವಂಶಾಭಿವೃದ್ಧಿಗೆ ಬೇಕಾದ ಮೊಟ್ಟೆ ಮತ್ತು ಮರಿಗಳನ್ನು ಜೋಪಾನ ಮಾಡುತ್ತೇನೆ. ಈ ಗುರುಪುರದ ಮನೆಗಳನ್ನೇ ನೋಡಿ. ಇವೆಲ್ಲವನ್ನು ನೋಡಿದರೆ ನಿಮಗೆ ನಾನೇ ಹೆಚ್ಚು ಅನಿಸುವುದಿಲ್ಲವೇ? ಅಯ್ಯ ಮಿತ್ರರೇ, ನಿಮ್ಮ ಮಾತುಗಳನ್ನು ಕೇಳಿ ನನಗೆ ನಗು ಬರುತ್ತಿದೆ. ಅಂಗಳದಲ್ಲಿ ಆಡುತ್ತಿರುವ ಪುಟ್ಟ ಪುಟ್ಟ ಮಕ್ಕಳನ್ನು ನೋಡಿ ರೇಷ್ಮೆ ಲಂಗ, ರವಿಕೆ ತೊಟ್ಟು, ಮೊಗ್ಗಿನ ಜಡೆ, ಕೈ ತುಂಬ ಬಳೆ, ಕಾಲಿಗೆ ಗೆಜ್ಜೆ, ಹಣೆಯಲ್ಲಿ ಬೊಟ್ಟು ಇಟ್ಟುಕೊಂಡು ಮುದ್ದಾಗಿ ಕಾಣುತ್ತಿದ್ದವು. ಈ ಮನೆ
ಹೇಳಿ. ನಾವೆಲ್ಲರೂ ನಮ್ಮ ನಮ್ಮ ಪಾಲಿನ ಕರ್ತವ್ಯ ಮಾಡುತ್ತಿದ್ದೇವೆ. ಈ ಜಗತ್ತಿನ ಪ್ರತಿಯೊಂದು ವಸ್ತು ಜೀವಿಗಳಲ್ಲಿ ವ್ಯತ್ಯಾಸವಿದೆ, ಆದರೆ ಎಲ್ಲವೂ ಸಮಾನ. गुलाबी साड़ी
भारत माता की जय।